ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೋಘವಾಗಿ ಸಾಧನೆ ಮಾಡಿರುವಂತ ಒಬ್ಬ ವ್ಯಕ್ತಿಗೆ ಪುರಸ್ಕಾರವನ್ನ ನೀಡುವಂತ ಸಮಯ. ಇವರಿಗೆ ಪುರಸ್ಕಾರವನ್ನ ನೀಡೋದಕ್ಕೆ ಇನ್ನೊಬ್ಬ ವಿಶೇಷವಾದಂತ ವ್ಯಕ್ತಿ ಬರ್ತಾ ಇದ್ದಾರೆ. ಇವರು ರಂಗಭೂಮಿಯಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮ ಅಭಿನಯದ ಮೂಲಕ ಹೆಸರು ಮಾಡಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಮಂಡ್ಯ ರಮೇಶ್ ಸರ್. ವೇದಿಕೆಗೆ ಸ್ವಾಗತ, ಸುಸ್ವಾಗತ ಸರ್. ಧನ್ಯವಾದ ಗೆಳತಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ನಾನೇ ನಂಬ್ಕೋತೀನಿ, ಹಂಗಾಗಿ ಚೆನ್ನಾಗಿರ್ತೀನಿ. ತುಂಬಾ ದಿವಸದ ಮೇಲೆ ಈ ತರದೊಂದು ಕಾರ್ಯಕ್ರಮ ಉದಯದವ್ರು ಮಾಡ್ತಾ ಇರೋದು ಕಾರ್ಯಕ್ರಮ ನಾನು ನೋಡಿದ್ದು. ಉದಯ ಟಿವಿ ಮತ್ತು ನನ್ನ ನಂಟು ತುಂಬಾ ಅವಿನಾಭಾವ ಸಂಬಂಧ. ಅದು ಉದಯ ಟಿವಿ ಶುರು ಆದ ಗಳಿಗೆ ಇಲ್ಲಿಂದ ಇಬ್ಬರು ರಿಪೋರ್ಟರ್ಸ್ ರಂಗಾಯಣಕ್ಕೆ ಬಂದಿದ್ರು. ನಾನು ರಂಗಾಯಣದಲ್ಲಿದ್ದೆ. ಆಗ ಆ ರಂಗಾಯಣದಲ್ಲಿ ಕಾರಂತರು ಮಾತಾಡಕ್ಕೆ ನನ್ನ ಕಳಿಸ್ಕೊಟ್ಟಿದ್ರು. ಉದಯ ಟಿವಿ ಮುಂದೆ ಮಾತಾಡಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಅಲ್ಲಿಂದ ಶುರುವಾದ ಜರ್ನಿ ಎಷ್ಟು ದೊಡ್ಡದು ಅಂದ್ರೆ, ನಾಗಮಂಡಲಕ್ಕೆ ಸ್ಟೇಟ್ ಅವಾರ್ಡ್ ಬಂತಲ್ಲ, ಅವಾಗ ಒಂದು ಖಾಸಗಿ ವಾಹಿನಿ ಒಂದು ಮೊಟ್ಟ ಮೊದಲ ಬಾರಿಗೆ ಇದೇ ತರ ಅದ್ಭುತವಾಗಿ ವೇದಿಕೆ ಮಾಡಿ ನಾಕ್ಔಟ್ ಉದಯ ಪ್ರಶಸ್ತಿ ಅಂತ ಮೊಟ್ಟ ಮೊದಲನೇ ಪ್ರಶಸ್ತಿ ನಂಗೆ ಕೊಟ್ಟಿದ್ರು ಉದಯ ಟಿವಿನವರು. ನಾಗಮಂಡಲಕ್ಕೆ ಸಿಕ್ಕಂತ ಒಂದು ದೊಡ್ಡ ಗೌರವ ಅದು. KSDL ಚಂದ್ರು ಅವರು ಇಲ್ಲಿ ಚಿತ್ತಾರದ ಬದುಕು ಅಂತ ಒಂದು ಸೀರಿಯಲ್ ಮಾಡಿ ಅದರಲ್ಲಿ ನನ್ನ ಹೀರೋ ಮಾಡಿದ್ರು. ಈ ತರ ಮುಸ್ಸಂಜೆ ಅಂತ ಉಮಾಶ್ರೀ ಅವ್ರ ಜೊತೆ ಮಾಡಿದ ಒಂದು ಸೌಭಾಗ್ಯ. ನನಗೆ ಗೊತ್ತಿರೋ ಹಾಗೆ ಪರಿಚಯ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಕನ್ನಡದಲ್ಲಿ. ಮೊಟ್ಟ ಮೊದಲನೇ ಮೆಗಾ ಸೀರಿಯಲ್ ಅಂದ್ರೆ ಕನ್ನಡಕ್ಕೆ ದೈನಂದಿನ ಸಂಚಿಕೆಯನ್ನು ತಂದುಕೊಟ್ಟಿದ್ದು ಶಕ್ತಿ ಅಂತ ಇವರೇ ಕೊಟ್ಟಿದ್ದು. ಹಾಗಾಗಿ ಉದಯ್ ಟಿವಿ ನಿರಂತರವಾದ ಶಕ್ತಿ ಅದು. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ನಡ್ಕೊಂಡ್ ಬಂದಿದೆ. ರವಿಚಂದ್ರನ್ ಪಿಕ್ಚರ್ಗಳು ಇವ್ರ ಹತ್ರ ಇರೋಷ್ಟು ಇನ್ಯಾತ್ರ ಇಲ್ಲ ಅನ್ಕೊಂಡಿದ್ದೀನಿ. ಇಲ್ಲಿಂದ ಆಚೆಗೆ ಮತ್ತೆ ಇನ್ನೊಂದು ಹೊಸ ಮಜಲ್ನಲ್ಲಿ ಬಹಳ ಅದ್ಭುತವಾಗಿ ತೆರೆದುಕೊಳ್ಳಿ ಉದಯ್ ಟಿವಿ ಅಂತ. ಎಸ್, ನಿಮ್ಮ ಹಾಗೂ ಉದಯ ಟಿವಿಯ ನಂಟು ಈ ಎಲ್ಲ ವಿಷಯವನ್ನ ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತ ಒಬ್ಬ ಸಾಧಕರಿಗೆ ಈ ಒಂದು ವೇದಿಕೆ ಮೇಲೆ ಪ್ರಶಸ್ತಿಯನ್ನು ಕೊಡುವಂತ ಸಮಯ. ಅವರ ಹೆಸರನ್ನ ನೀವು ಅನೌನ್ಸ್ ಮಾಡಬೇಕು ಸರ್. ಖಂಡಿತವಾಗ್ಲೂ ಗೆಳತಿ. ಮಂಡ್ಯ ಜಿಲ್ಲೆ ಅಲ್ಲ, ಇಡೀ ಭಾರತಕ್ಕೆ ಹೆಮ್ಮೆ ತರುವ ಹೆಸರು. ಒಬ್ಬ ಅಭೂತಪೂರ್ವ ಡಾಕ್ಟರ್. ಈಗಲೂ ಅವ್ರನ್ನ 5 ರೂಪಾಯಿ ಡಾಕ್ಟರ್ ಅಂತ ಕರೀತಾರೆ. ಅಷ್ಟು ಕಡಿಮೆ ಖರ್ಚಿಗೆ ಅಷ್ಟೊಂದು ದೊಡ್ಡ ಔಷಧಿ ಕೊಡೋ ಒಬ್ಬನೇ ಒಬ್ಬ ಪ್ರಪಂಚದಲ್ಲಿ ಡಾಕ್ಟರ್ ಇದ್ರೆ ಅದು ಡಾಕ್ಟರ್ ಶಂಕರೇಗೌಡ ಅವರು. ಡಾಕ್ಟರ್ ಶಂಕರೇಗೌಡ ಆರೋಗ್ಯ. ಇವರು ತಾನು ಡಾಕ್ಟರ್ ಆಗಿರೋದು ಜನಸೇವೆ ಮಾಡೋಕೆ ಅಂತ ಬಲವಾಗಿ ನಂಬಿದವರು. ವೈದ್ಯೋ ನಾರಾಯಣೋ ಹರಿ ವೈದ್ಯೋ. ಹಣ ಗಳಿಸೋಕೆ ಇರೋ ಅವಕಾಶಗಳನ್ನೆಲ್ಲ ಬದಿಗೆ ಸರಿಸಿ ಮಾದರಿಯಾದವರು ಡಾಕ್ಟರ್ SC ಶಂಕರೇಗೌಡರು. ಭಜೆ ಹಂ ಭಜೆ ಹಂ. ಮಂಡ್ಯ ಜಿಲ್ಲೆ ಶಿವಳ್ಳಿಯವರು. ಮಣಿಪಾಲ ವೈದ್ಯಕೀಯ ಕಾಲೇಜಿನಿಂದ MBBS ಪದವಿ. ಮೂಲತಃ ಚರ್ಮ ರೋಗ ತಜ್ಞರು. ಕುಟುಂಬ ವೃತ್ತಿ ಕೃಷಿಯನ್ನು ಮಾಡ್ತಾನೆ ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿಸಿಕೊಂಡವರು. ಮಂಡ್ಯದಲ್ಲಿ 5 ರೂಪಾಯಿ ಡಾಕ್ಟರು ಅಂತಾನೆ ಫೇಮಸ್ಸು. ವೈದ್ಯಕೀಯ ಸೇವೆಗಳು ದುಬಾರಿಯಾಗಿರೋ ಈ ಕಾಲದಲ್ಲೂ ಕೇವಲ 5 ರೂಪಾಯಿ ಫೀಸು ತಗೊಂಡು ಚಿಕಿತ್ಸೆ ನೀಡ್ತಿರೋ ಅಪರೂಪದ ವೈದ್ಯ. ದುಡ್ಡೇ ಇಲ್ಲ ಅಂತ ಬಂದ ಬಡ ರೋಗಿಗಳನ್ನ ಮಾನವೀಯತೆಯಿಂದ ಟ್ರೀಟ್ಮೆಂಟ್ ಕೊಟ್ಟು ಫ್ರೀ ಮಾತ್ರೇನೂ ಕೊಡುವಂತ ಮಾತೃ ಹೃದಯಿ. ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋ ಅವಕಾಶ ಬಂದರೂ ಹೋಗ್ದೇನೆ ಮಂಡ್ಯದಲ್ಲೇ ನೆಲೆ ನಿಂತವರು. ಇವರ ಕೈಗುಣನೂ ಫೇಮಸ್ಸು. ಜನರು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ದೂರದಿಂದ ಈ 5 ರೂಪಾಯಿ ಡಾಕ್ಟರ್ ಅನ್ನ ಹುಡ್ಕೊಂಡು ಬರ್ತಾರಂದ್ರೆ ಅದು 5ನೇ ಅದ್ಭುತ. ಡಾಕ್ಟ್ರೇ ಪ್ರತ್ಯಕ್ಷ ದೇವರು ಅನ್ನೋ ಮಾತಿಗೆ ಅನ್ವರ್ಥವಾಗಿರೋ ಡಾಕ್ಟರ್ SC ಶಂಕರೇಗೌಡ ಅವರಿಗೆ ಉದಯ ಟಿವಿ ಹೆಮ್ಮೆಯಿಂದ ಸಮರ್ಪಿಸುತ್ತಿದೆ 2025ನೇ ಸಾಲಿನ ಉದಯ ಕನ್ನಡಿಗ ಆರೋಗ್ಯ ಪುರಸ್ಕಾರ. ಕರುನಾಡ ಕೀರ್ತಿಯ ಏರಿಸಿದವರು, ಎದೆಯ ಉಳಿಸಿದರು, ಎದೆಯ ಕನ್ನಡಕ್ಕೆ ನಮ್ಮವರು ನಮ್ಮವರು ಸಾಧನೆಯ ಮೆರೆದವರು. ಉದಯ
ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವೇದಿಕೆಯಲ್ಲಿ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಮಂಡ್ಯ ರಮೇಶ್ ಸರ್. ಆರೋಗ್ಯ ಪುರಸ್ಕಾರ ನಿಮಗೆ ಸಿಕ್ಕಿದೆ ಸರ್. ನಿಮ್ಮ ಮಾತುಗಳು ಎಷ್ಟು ಖುಷಿಯಾಗಿದೆ. ನಾನು 42 ವರ್ಷಗಳಿಂದಲೂ ಕೂಡ ನಾನು ವೈದ್ಯಕೀಯ ವೃತ್ತಿಯನ್ನ ಮಾಡುತ್ತಾ ಬಂದಿದ್ದೇನೆ. ನಾನು ತಾರಾ ಕ್ಲಿನಿಕ್ ಅಲ್ಲಿ ನನ್ನ ವೈದ್ಯಕೀಯ ವೃತ್ತಿಯನ್ನ ಶುರು ಮಾಡಿದಾಗ ನಾನು 5 ರೂಪಾಯಿಗಳನ್ನ ತೆಗೆದುಕೊಳ್ಳುತ್ತಿದ್ದೆ. ಅವತ್ತಿನ ಕಾಲದಲ್ಲಿ ಆ 5 ರೂಪಾಯಿಗೆ ಬಹಳ ಬೆಲೆ ಇತ್ತು. ಆದರೆ ಈಗಿನ ಕಾಲದಲ್ಲಿ ಅದು ನಗಣ್ಯವಾಗಬಹುದು. ನಾನು ವೈದ್ಯಕೀಯ ವೃತ್ತಿಯನ್ನ ಪ್ರಾರಂಭ ಮಾಡಬೇಕು ಎನ್ನುವುದಕ್ಕೆ ನನಗೆ ಒಂದೇ ಒಂದು, ನಾನು ಹುಟ್ಟಿದ ಊರಿನಲ್ಲಿ ಮತ್ತು ಸುತ್ತಮುತ್ತಿನ ಜನಗಳ ಜೊತೆಯಲ್ಲಿ ನನ್ನ ವೈದ್ಯಕೀಯ ವೃತ್ತಿಯನ್ನ ಪ್ರಾರಂಭಿಸಬೇಕು ಎನ್ನುವುದು ನನ್ನ ಮನೋಭಾವವಾಗಿತ್ತು. ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾನು ವೈದ್ಯಕೀಯ ವೃತ್ತಿಯನ್ನ ಶುರು ಮಾಡಿದಾಗ ನಾನು 1-2 ವರ್ಷಗಳಲ್ಲಿ ನಾನು ಅವತ್ತಿನ ಕಾಲದಲ್ಲೂ ಕೂಡ 100-200 ಜನಗಳನ್ನ ಒಂದು ದಿನದಲ್ಲಿ ನೋಡುತ್ತಿದ್ದೆ. ಅಲ್ಲ, ನನಗೆ ಈ ಜೀವನದಲ್ಲಿ ಒಂದು ಮಾತುಗಳನ್ನು ಹೇಳುತ್ತೇನೆ. ಪ್ರಶಸ್ತಿಗಳು ಪುರಸ್ಕಾರಗಳನ್ನು ಕೊಡುವುದಕ್ಕಿಂತಲೂ ಕೂಡ ಜನಗಳು ತೋರುವ ಪ್ರೀತಿ ವಿಶ್ವಾಸಗಳಾಗಲಿ ಆ ಮನ್ನಣೆಯಾಗಲಿ ಅದು ದೊಡ್ಡದು ಎಂದು ನಾನು ಭಾವಿಸುತ್ತೇನೆ. ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಇವತ್ತು ಕೂಡ ನಾನು ಒಂದು ದಿನಕ್ಕೆ 400-500 ಜನಗಳನ್ನ ನೋಡುತ್ತೇನೆ. ಅಷ್ಟು ಜನ ನಿಮ್ಮ ಹತ್ರ ಬರ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಜನ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಡಾಕ್ಟರ್ ಶಂಕರೇಗೌಡರು ಅಂದ್ರೆ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನ ನಾನು ಹೇಳೋದಿಲ್ಲ ಸರ್. ಅದಕ್ಕೆ ಒಂದು ಸರ್ಪ್ರೈಸ್ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಸರ್ಪ್ರೈಸ್ ಪ್ಲೀಸ್. ನನ್ನ ಹೆಸರು ಶ್ರೀಮತಿ ರುಕ್ಮಿಣಿ. ನಾನು ಡಾಕ್ಟರ್ ಶಂಕರೇಗೌಡರು ವೈಫ್. ಡಾಕ್ಟರ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಅಂತ ಕೇಳಿದಾಗ ಎಲ್ಲರೂ ಹೇಳ್ತಿರ್ತಾರ, ನಾನು ಹೇಳ್ತೀನಿ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಅಂತ. ಇವರು 1982ನೇ ಇಸ್ವಿಯಿಂದ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ಅವತ್ತು 5 ರೂಪಾಯಿ, ಇವತ್ತು 5 ರೂಪಾಯಿ. ಎಲ್ಲ ಸಮಾಜಮುಖಿ ಕೆಲಸಗಳು ಅವರು ತುಂಬಾ ಮಾಡ್ತಾರೆ. ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಅವ್ರು ತುಂಬಾ ಬಯಸ್ತಾರೆ. ಶಂಕರೇಗೌಡರು ಸಾಮಾನ್ಯವಾಗಿ ನನ್ನ ಚಿಕ್ಕ ವಯಸ್ಸು, ನಾನೊಂದು 18-20 ವರ್ಷ ಆಗಿತ್ತು ಅಂತ ಕಾಣಿಸುತ್ತೆ. ಅವಾಗಿಂದನೂ ನಾನು ನೋಡ್ತಾ ಇದ್ದೀನಿ. 1 ರೂಪಾಯಿ ಡಾಕ್ಟ್ರು ಅಂತಲೇ ಕರಿತಾ ಇದ್ದೆ. ನಂತರದಲ್ಲಿ ಅದೇ 5 ರೂಪಾಯಿ ಡಾಕ್ಟ್ರು ಅಂತ ಹೇಳಿದೆ. ಆದರೆ 5 ರೂಪಾಯಿ ಎಷ್ಟೋ ಜನಕ್ಕೆ 5 ರೂಪಾಯಿಯೂ ಕಷ್ಟ ಕೊಡ್ಲಿಕ್ಕೆ. ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಹಳ್ಳಿಯಿಂದ ಬರ್ತಾ ಇರೋದು, ಇವತ್ತು ಮಂಡ್ಯಕ್ಕೆ ಬರ್ತಾ ಇರೋದು ಅಂದರೆ ಈ ಡಾಕ್ಟ್ರು ಸಿಕ್ಕಿರೋದು ನಮ್ಮ ಪುಣ್ಯ. ಇಡೀ ಕರ್ನಾಟಕದಲ್ಲಿ ಈ ರೀತಿ ಒಬ್ಬ ಡಾಕ್ಟರ್ ಇರೋದು ತುಂಬ ಅಪರೂಪ. ಯಾರೂ ಇಲ್ಲ, ಇಂಥ ಕೆಲಸ ಯಾರು ಮಾಡಲ್ಲ. ಆದರೆ ಇವ್ರು ಮಾಡ್ತಿದ್ದಾರೆ. ಅವ್ರ ದೊಡ್ಡ ಮನಸ್ಸು, ದೊಡ್ಡ ಗುಣ ಅದು. ಈಗ ನೆರೆ ರಾಜ್ಯದಿಂದ ಕೇರಳ, ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡು, ನಾರ್ತ್ ಇಂಡಿಯಾದಿಂದೆಲ್ಲ ಬರ್ತಿದ್ದಾರೆ. ಇವ್ರ ಹತ್ರ ಬಂದವರು ಕೂಡ ಕೈಗುಣ ಮತ್ತು ಅವರ ಏಕಾಗ್ರತೆ, ಅವರ ಬದ್ಧತೆ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಪೇಷಂಟ್ಗಳೇ ಹೊಗಳಿ ಹೋಗ್ತಾ ಇರ್ತಾರೆ. ಇವ್ರನ್ನ ನೋಡಕ್ಕಂತ ನಾವು ಬೆಂಗಳೂರಿಂದ ಮತ್ತೆ ಇಲ್ಲಿ ಬಂದಿದ್ವಿ. ಯಾರು ಎಷ್ಟೊತ್ತಲ್ಲೇ ಬಂದ್ರೂ ಪೇಷಂಟ್ನ ಯಾವತ್ತೂ ನಾನು ನೋಡಲ್ಲ ಅಂತ ಕಳಿಸೋದಿಲ್ಲ. ಅವ್ರಿಗೆ ಎಷ್ಟೇ ಟಯರ್ಡ್ ಆಗಿರಲಿ, ಅವ್ರಿಗೆ ಸ್ಟ್ರೈನ್ ಆಗಿರಲಿ. ಆರೋಗ್ಯ ಮುಖ್ಯ ನೋಡಿದ್ರೆ ನಮ್ಮ ಜನದ ಮುಖ್ಯ ನೋಡಿ ಅವತ್ತಿನಿಂದ ನೋಡಿದ್ದೀವಿ. ಇವತ್ತು ಚೆನ್ನಾಗೆಲ್ಲ ಇದು ಮಾಡಿದ್ದಾರೆ, ಹೆಲ್ಪ್ ಆಗಿದೆ. ಹಾಗಾಗಿ ಇವರನ್ನ ನಿರಂತರವಾಗಿ ದೇವರು ಅಂತ ನಾವು ಭಾವಿಸ್ಬೋದು. ದೇವ್ರ ಫೋಟೋ ಜಗದಲ್ಲಿ ಪಕ್ಕದಲ್ಲಿ ಪೂಜೆ ಮಾಡೋದು ಅವರು. ಶಂಕರೇಗೌಡ ಸರ್, ನಿಮ್ಮ ಈ ಸಮಾಜ ಸೇವೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಸರ್, ಈ ನಿಮ್ಮ ಸಮಾಜ ಸೇವೆಗೋಸ್ಕರ. ಎಲ್ಲ ನಮ್ಮ ಜನಗಳ ಪರವಾಗಿ ಧನ್ಯವಾದಗಳನ್ನೇ ಹೇಳ್ತಾ ಇದ್ದೀನಿ. ಮನಪೂರ್ವ ಧನ್ಯವಾದ. ಶಂಕರೇಗೌಡ ಡಾಕ್ಟರ್ಗೆ ಧನ್ಯವಾದಗಳು. ಇಡೀ ನಾಡಿನ ಜನತೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ಎಷ್ಟು ಗೌರವ ಇಟ್ಟಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಸರ್. ಇನ್ನಷ್ಟು ಜನಸೇವೆ ನಿಮ್ಮಿಂದ ಜನರಿಗೆ ಅನುಕೂಲ ಆಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸರ್.